ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಅದರಲ್ಲಿ 22ನೇ ಪಾಠ ಏಷ್ಯಾ ಖಂಡ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 6ನೇ ತರಗತಿಗೆ ಸಮಾಜ ವಿಜ್ಞಾನ ಮತ್ತು ಕನ್ನಡದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೋತ್ತರಗಳನ್ನು ನೋಡುವ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. ಮೊದಲ ಪ್ರಶ್ನೆ, ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಉತ್ತರ ಗೋಳಾರ್ಧ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ಏಷ್ಯಾದ ಅತಿ ಎತ್ತರದ ಪರ್ವತ ಅಂತ ಕೇಳಿದ್ದಾರೆ. ಇಲ್ಲಿ ಹಿಮಾಲಯ ಸರಣಿ ಪರ್ವತಗಳು ಅಥವಾ ಮಡಿಕೆ ಪರ್ವತಗಳು ಅಂತ ಬರ್ತದೆ. ಸೊ ಇದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಬರ್ತದೆ. ಸೊ ಪುಸ್ತಕದಲ್ಲಿ ಎಕ್ಸಾಕ್ಟಾಗಿ ಇದ್ರದ ಉತ್ತರಗಳನ್ನು ಹುಡುಕರು ಕೂಡ ಮಡಿಕೆ ಪರ್ವತಗಳು ಹಿಮಾಲಯದ ಸರಣಿ ಪರ್ವತಗಳು ಅಂತಲೇ ಇದೆ. ಪ್ರಶ್ನೆ 3ಕ್ಕೆ ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿ ಪ್ರಮುಖ ರಾಷ್ಟ್ರ ಅಂತ ಕೇಳಿದ್ದಾರೆ. ಅದು ಮಲೇಸಿಯಾ ಇದೆ, ಸಿಂಗಾಪುರ್ ಇದೆ. ಓಕೆನಾ, ಇದು ಏನಪ್ಪ ಅಂತಂದರೆ ರಬ್ಬರ್ ಉತ್ಪಾದನೆಯಲ್ಲಿ ಅಗ್ರಗಣ್ಯದಲ್ಲಿರ್ತಕ್ಕಂಥ ಏಷ್ಯಾದ ರಾಷ್ಟ್ರ. ಇನ್ನು ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಸ್ಟೆಪ್ಪಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಲ್ಲಿ ಬರ್ತದೆ. ಇಷ್ಟು ಬಿಟ್ಟ ಸ್ಥಳಗಳಿದ್ದು. ಇನ್ನು ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೇಳಿದರೆ ಏಷ್ಯಾ ವೈಪರೀತ್ಯ ಖಂಡ ಎಂದು ಕರೀತಾರೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಏಷ್ಯಾದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ, ಪ್ರಸ್ಥಭೂಮಿಗಳು, ಫಲವತ್ತಾದ ಮೈದಾನಗಳು, ಮರುಭೂಮಿ, ನದಿ ವ್ಯವಸ್ಥೆ ಮತ್ತು ಈ ಸರೋವರಗಳು ಕಂಡುಬರುವುದಲ್ಲದೆ ಭಾಷೆ, ಧರ್ಮ, ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆ ನಾವು ವೈವಿಧ್ಯತೆಯನ್ನು ಕಾಣ್ತೀವಿ. ಆದ್ದರಿಂದ ಏಷ್ಯಾವನ್ನು ವೈಪರೀತ್ಯದ ಖಂಡ ಅಂತ ಕರಿತೀವಿ ಅಂತಕ್ಕಂಥದ್ದು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏಷ್ಯಾ ಖಂಡ 3 ಕಡೆ ಸಾಗರಗಳು, 1 ಕಡೆ ಭೂಭಾಗದಿಂದ ಆವರಿಸಿದೆ. ಇದನ್ನು ಸುತ್ತುವರೆದಿರುವ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕಟಿಕ್ ಸಾಗರ, ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿದ್ದು ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಅಂತ ಬರೀಬೇಕು. ಪ್ರಶ್ನೆ 3, ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವವು ಅಂತ ಕೇಳಿದ್ದಾರೆ. ಅದರಲ್ಲಿ ಏಷ್ಯಾದಲ್ಲಿ 5 ಪ್ರಾಕೃತಿಕ ವಿಭಾಗಗಳು ಬರ್ತದೆ. ವಾಯವ್ಯ ತಗ್ಗು ಮೈದಾನಗಳು, ಕೇಂದ್ರ ಎತ್ತರದ ಭಾಗಗಳು, ದಕ್ಷಿಣದ ಪ್ರಸ್ಥಭೂಮಿಗಳು, ನದಿ ಮಹಾಮೈದಾನಗಳು ಮತ್ತು ದ್ವೀಪ ಸಮೂಹಗಳು ಅಂತಕ್ಕಂಥದ್ದು ಉತ್ತರದಲ್ಲಿ ಬರ್ತದೆ. ಪ್ರಶ್ನೆ 4, ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥಭೂಮಿಗಳಾವವು ಅಂತ ಕೇಳಿದ್ದಾರೆ. ಇಲ್ಲಿ ಏಷ್ಯಾದ ಅತಿ ಎತ್ತರವಾದ ಪರ್ವತವೆಂದರೆ ಹಿಮಾಲಯದ ಸರಣಿ ಪರ್ವತಗಳು ಹಾಗೂ ಎತ್ತರವಾದ ಪ್ರಸ್ಥಭೂಮಿಗಳೆಂದರೆ ಟಿಬೆಟ್, ಮಂಗೋಲಿಯಾ ಅಂತಕ್ಕಂಥದ್ದು. ಸೊ ಮುಂತಾದವು ಇಲ್ಲಿ ಏನಾಗ್ತದಪ್ಪ ಅಂದರೆ ಬರ್ತದೆ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಏಷ್ಯಾದ ಎತ್ತರ ಪರ್ವತ ಹಿಮಾಲಯ ಸರಣಿ ಪರ್ವತ, ಮಡಿಕೆ ಪರ್ವತ ಅಂತಲೇ ಬರ್ತದಂತ ಮುಂಚೆನೇ ಹೇಳಿದ್ದೆ. ಇನ್ನು ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುತ್ತದೆ ಅಂತ ಕೇಳಿದರೆ ಸೊ ಬೇಸಿಗೆ ಕಾಲದಲ್ಲಿ ಮಾನ್ಸೂನ್ ಮಾರುತಗಳಿಂದ ಹೆಚ್ಚು ಮಳೆಯಾಗ್ತದೆ ಏಷ್ಯಾ ಖಂಡದಲ್ಲಿ. ಇನ್ನು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತ ಕೇಳಿದರೆ ಭತ್ತ, ಗೋಧಿ, ತೃಣಧಾನ್ಯಗಳಾದ ನವಣೆ, ಸಜ್ಜೆ, ದ್ವಿದಳ ಧಾನ್ಯಗಳು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ 7, ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನವನ್ನು ಹೆಸರಿಸಿ ಕೇಳಿದರೆ ಸೊ ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನ ಕಲ್ಲಿದ್ದಲು. ಮುಂದಿನ ಪ್ರಶ್ನೆ, ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಏಕೆ? ಇಲ್ಲಿ ಏಷ್ಯಾ ಖಂಡದಲ್ಲಿ ವಿರಳ ಜನಸಂಖ್ಯೆ ಹೊಂದಿದ ಭಾಗಗಳೆಂದರೆ ಅದು ಉತ್ತರ ಮತ್ತು ಪೂರ್ವ ಸೈಬೀರಿಯಾ, ಮರುಭೂಮಿಯನ್ನೊಳಗೊಂಡ ಅರೇಬಿಯಾ, ಇರಾನ್, ಥಾರ್ ಪ್ರದೇಶಗಳು. ಇಲ್ಲಿನ ವಿರಳ ಜನಸಂಖ್ಯೆಗೆ ಕಾರಣ ಮಾನವನಿಗೆ ಬದುಕಲು ಬೇಕಾಗುವ, ವಾಸಿಸಲು ಬೇಕಾದ ಅವಶ್ಯಕತೆಗಳು ತುಂಬ ಇಲ್ಲಿ ವಿರಳವಾಗಿದ್ದಾವೆ ಅಂತಕ್ಕಂಥ ಬರೆದ್ರೆ ಸಾಕು. 9ನೇ ಪ್ರಶ್ನೆ, ಕೈಗಾರಿಕಾ ಪ್ರದೇಶಗಳೆಂದರೇನು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಮುಖ ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನು ಪ್ರದೇಶಕ್ಕೆ ನಾವು ಕೈಗಾರಿಕಾ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಅನುಕೂಲಕರವಾದ ಭಾಗಗಳು ಈ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಪಾಠದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ದಯಮಾಡಿ ನೋಡಿ ಅಂತ ಹೇಳ್ತಾ ಕಡೆ ಪ್ರಶ್ನೆ, ಜಪಾನಿನ ಯಾವುದಾದರೂ 3 ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಜವಳಿ, ಇಂಜಿನಿಯರಿಂಗ್, ಹಡಗು ಕಟ್ಟೋದು, ಇವು 3 ಏನಪ್ಪ ಅಂತಂದರೆ ಜಪಾನ್ ದೇಶದ ಪ್ರಮುಖ ಕೈಗಾರಿಕಾ ಪ್ರದೇಶಗಳೇ ಅಂತ ನಾವು ಹೇಳ್ತೀವಿ. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.